ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ. ಇವತ್ತು ಈ ಶಿವ ಪಾರ್ವತಿ ಇರುವ ಫೋಟೋನ ಎಲ್ಲ ಕಡೆ ಹಾಕ್ತಾರೆ. ಕೆಲವೊಂದು ಕಡೆ ಯಾಕೆ ಹಾಕ್ತಾರೆ, ಯಾಕೆ ಹಾಕಬೇಕು ಅಂತ ನೋಡೋಣ. ಒಂದು ಸರಿ ಭೂಲೋಕದಲ್ಲಿ ತುಂಬ ಬರಗಾಲ ಬಿದ್ದಿತ್ತು. ಎಲ್ಲ ಜನರು, ಜೀವಿಗಳು, ಪಕ್ಷಿಗಳು, ಥರದ ಜೀವಿಗಳು ತುಂಬ ಕಷ್ಟದಿಂದ, ಅನ್ನ ಹಸಿವಿಂದ ಬಳಲ್ತಾ ಇದ್ದರು. ಅದಕ್ಕೆ ಪಾರ್ವತಿಯು ಅನ್ನಪೂರ್ಣೇಶ್ವರಿಯ ರೂಪವನ್ನು ತಗೋತಾಳೆ. ನಂತರ ಶಿವನು ಪಾರ್ವತಿಯಲ್ಲಿ ಭಿಕ್ಷೆಯನ್ನು ತಗೊಂಡು ಭೂಲೋಕದಲ್ಲಿ ಭೂಮಿ ಮೇಲೆಲ್ಲ ಸಿಂಪಡಿಸ್ತಾನೆ. ಆವಾಗ ಬೆಳೆ ಚೆನ್ನಾಗಿ ಬರುತ್ತೆ. ಎಲ್ಲ ಜೀವಿಗಳು ಸುಖದಿಂದ ನೆಮ್ಮದಿಯಿಂದ ಇರ್ತಾರೆ. ಅದಕ್ಕೆ ಶಿವನು ಪಾರ್ವತಿ ಹತ್ರ ಭಿಕ್ಷೆಯನ್ನು ತಗೊಂಡು ಚಿತ್ರನ ಮನೆಯಲ್ಲಿ ಇಡ್ತಾರೆ. ಇದು ಯಾಕೆ ಇಡಬೇಕಂದ್ರೆ ಮನೆಯಲ್ಲಿ ಯಾವತ್ತೂ ಅನ್ನದ ಇರೋದಿಲ್ಲ. ಮನೆಯಲ್ಲಿ ಸದಾ ಧಾನ್ಯಗಳಿಂದ ತುಂಬಿರುತ್ತೆ. ಇದು ಅಡಿಗೆ ಮನೆಯಲ್ಲಿ ಇಡಬೇಕು. ಮತ್ತು ಹೋಟೆಲ್ಗಳಲ್ಲಿ ಕೂಡ ಕೆಲವೊಂದು ಕಡೆ ಇಡ್ತಾರೆ. ಈ ಫೋಟೋ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂಥೇಳಿ. ಅಂದರೆ ಅನ್ನಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲ. ಅಡಿಗೆ ಕೂಡ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ದೇವರ ಆಶೀರ್ವಾದ ಇರುತ್ತೆ. ಅದಕ್ಕೆ ಅಡುಗೆ ಮನೆಯಲ್ಲಿ ಈ ಫೋಟೋನ ಇಡಬೇಕು ಅಂತ ಹೇಳ್ತಾರೆ. ತುಂಬ ಜನ ಇಡ್ತಾರೆ. ಸಾಕಷ್ಟು ಮನೆಗಳಲ್ಲಿ ನೋಡಿದ್ದೆ ನಾನು. ಅಡುಗೆ ಮನೆಯಲ್ಲಿ ಈ ಫೋಟೋ ಇಡ್ತಾರೆ. ನೋಡಿದ್ರಲ್ಲ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಕೂಡ ಧನ್ಯವಾದಗಳು. ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದರ ಬಗ್ಗೆ ಎಲ್ಲರಿಗೂ ತಿಳಿದಿರಲಿ. ಭಾರತದ ಸಂಪ್ರದಾಯದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇವೆ. ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಫೋಟೋಗಳಿಗೆ ಒಂದೊಂದು ಕಾರಣಗಳಿರುತ್ತವೆ. ಯಾವುದೇ ಕಾರಣವಿಲ್ಲದೆ ಸುಮ್ಮನೆ ಪೇಂಟು ಮಾಡಿ ಇರೋದಿಲ್ಲ. ಅದಕ್ಕೆ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಮಾಹಿತಿ ಎಲ್ಲರಿಗೂ ತಿಳಿದಿರಲಿ. ಎಲ್ಲರಿಗೂ ಶೇರ್ ಮಾಡಿ. ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.